ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಹೊಸಕೋಟೆ ಶ್ರೀವಾರಿ ಚೌಲ್ಟ್ರಿಗೆ ಬೆಳ್ಳುಳ್ಳಿ ಗಿಡ್ಡೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿದ್ದು. ನಾವು ಹೋಗ್ಬಿಟ್ಟು ಮದುವೆ ಕೂಡ ಮಾಡ್ತಾ ಇದ್ರು. ಮೊದಲೇ ವೆಲ್ಕಮ್ಗೆ ಡ್ರೈ ಫ್ರೂಟ್ಸು ಬಾದಾಮಿ ರೋಸ್ಟ್ ಮಾಡ್ತಾ ಇದ್ವಿ. ಇಷ್ಟು ಐಟಮ್ ಎಲ್ಲ ಇತ್ತು ಇವತ್ತು ಊಟದಲ್ಲಿ. 1,500 ಜನಕ್ಕೆ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಆ್ಯಡ್ ಮಾಡಿದ್ರು. ಬೆಳಗ್ಗೆ ಊಟಕ್ಕೆ ಇದು. ಬೆಳಗ್ಗೆ ಊಟ ಅಷ್ಟೇ ಇತ್ತಿತ್ತು. ಜೋಳದ ರೊಟ್ಟಿ ಕೂಡ ಬಂದು ತಡ್ತಾ ಇದ್ರು. ಕರ್ಸಿದ್ದೆ ಬಾಡಿ ಕಡೆಯಿಂದ. ಅಮೌಂಟ್ ಕೂಡ ಜಾಸ್ತಿ ಕೊಟ್ಟಿದ್ದೀನಿ ನಾನು ಅನಿಸುತ್ತೆ. ಒಂದು 28,000 ಕೊಟ್ಟಿದ್ದೆ 1,500 ಪೀಸಕ್ಕೆ. ಜಾಸ್ತಿ ಆಯ್ತಾನ ಕಮೆಂಟ್ ಮಾಡಿ ನೋಡೋಣ. ಮತ್ತು ನೀರು ದೋಸೆ ಕೂಡ ಬರ್ಸ್ಕೊಂತ ಇದ್ರು. ಮತ್ತು ಐಟಮ್ ಎಲ್ಲ ಅಡುಗೆ ಮನೆಯೆಲ್ಲ ಡೈನಿಂಗ್ ಎಲ್ಲ ಫೋಟೋ ತೆಗಿತಾ ಇದ್ದೆ. ನಾನು ಕಬಾಬ್ ಕೂಡ ಬೇಯಿಸಿ ಹಾಕಿದ್ವಿ. ಎಲ್ಲ ಐಟಮ್ ಸೀರಿಯಲ್ ಕೂಡ ಹಾಕಿದ್ದೆ. ಸ್ವೀಟಲ್ಲಿ ಬಂದು ಸ್ವೀಟ್ ಕೂಡ ಮಾಡ್ತಾಯಿದ್ರು. ಅದೇ ಥರ ಅರಿಶಿನ ಪುಡಿ ಅಷ್ಟೇ ಹಾಕಿರೋದು, ಕಲರ್ ಯೂಸ್ ಮಾಡಿಲ್ಲ. ಮತ್ತು ದೋಸೆ ಕೂಡ ರೆಡಿ ಆಯಿತು, ಹಾಕ್ತಾಯಿದ್ರು. ಮತ್ತು ಅಕ್ಕಿ ರೊಟ್ಟಿ ಕೂಡ ಮಾಡ್ತಾಯಿದ್ರು. ಬ್ಯುಸಿ ಇದ್ದೆ, ಅದು ಐಟಮ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ರುಮಾಲಿ ರೊಟ್ಟಿ ಕೂಡ ಆ ಕಡೆ ಹಾಕ್ತಾಯಿದ್ರು. ಇದು ಒಂದು ಸಬ್ಬಕ್ಕಿ ವಡೆ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಆಲೂ ಕಬಾಬ್ ಕೂಡ ಡ್ರೈ ಮಾಡ್ತಾಯಿದ್ವಿ, ಅದು ಕೂಡ ಆಯಿತು. ಸ್ವೀಟ್ ಎಲ್ಲ ರೆಡಿ ಆಗಿದೆ. ಇದು ಬೆಳಗ್ಗೆ ಊಟಕ್ಕೆ ಇಡ್ಲಿ ಇತ್ತು, ಜೊನ್ನೆ ಇಡ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಬೆಳಗ್ಗೆ ಊಟ ಕೂಡ ಸಿಂಪಲ್ ಆಗಿತ್ತು, ಜಾಸ್ತಿ ಇರಲಿಲ್ಲ. ರಾತ್ರಿ ಊಟ ಮಾತ್ರ ಜಾಸ್ತಿ ಇತ್ತು. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ.